ಹೇ ಗೈಸ್, ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಒಂದು ವಿಡಿಯೋದಲ್ಲಿ ತುಂಬಾ ಜನ ಬಂದು KCET ಮತ್ತೆ ನೀಟ್ ಬಗ್ಗೆ ಅಪ್ಡೇಟ್ ಕೊಡಿ ಅಂತ ಕೇಳ್ತಿದ್ರಿ. ತಿಳಿಸ್ಕೊಡ್ತೀನಿ. ಇನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರುವಂತ ಒಂದು ಬೆಲ್ ಐಕಾನ್ ಕ್ಲಿಕ್ ಮಾಡೋದು ಮರಿಬೇಡಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಏನಕ್ಕಪ್ಪ ಅಂದ್ರೆ ಡೈಲಿ ನಿಮಗೆ ಇನ್ಫಾರ್ಮೇಶನ್ ಕಂಟೆಂಟ್ ತಗೊಂಡ್ಬರ್ತಿರ್ತೀನಿ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಮೊದಲನೇದಾಗಿ ತುಂಬಾ ಜನ ಇವಾಗ ಕೇಳ್ತಿರುವಂತದ್ದು ಏನಪ್ಪಾ ಅಂದ್ರೆ KCET ನ ಒಂದು ಪ್ರಾವಿಷನಲ್ ರಿಸಲ್ಟ್ ಮತ್ತೆ ರಿಯಲ್ ರಿಸಲ್ಟ್ ಎಲ್ಲ ಚೇಂಜಸ್ ಆಗುತ್ತಾ, ಮತ್ತೆ ಇನ್ನೊಂದು ಇವಾಗ ಆಪ್ಷನ್ ಚಾಯ್ಸ್ ಎಂಟ್ರಿ 1 ಮತ್ತೆ 4 ಬಗ್ಗೆ ಇನ್ನ ಡಿಫ್ರೆನ್ಶಿಯೇಟ್ ತುಂಬಾ ಜನಕ್ಕೆ ಅರ್ಥ ಆಗಿಲ್ಲ. ಇವತ್ತಿನ ಒಂದು ವಿಡಿಯೋದಲ್ಲಿ ಕ್ಲಾರಿಟಿ ಕೊಡ್ತೀನಿ. ಇನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೇನೆ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಮೊದಲನೇದಾಗಿ ಇವಾಗ ಚಾಯ್ಸ್ 1 ಯಾರೆಲ್ಲ ಸೆಲೆಕ್ಟ್ ಮಾಡ್ಕೊಂಡಿದ್ದೀರೋ ಸೊ ಅವ್ರು ಇವಾಗ ಅಡ್ಮಿಷನ್ ಪ್ರೊಸೆಸ್ನ ಕಂಪ್ಲೀಟ್ ಮಾಡ್ಕೋಬೇಕು ಅಂತಲೂ ಕೂಡ ಹೇಳಿದ್ದೆ. ಇವಾಗ ಏನು ಆಪ್ಷನ್ ಎಂಟ್ರಿ ರೀಆರ್ಡರ್ ಎಲ್ಲನೂ ಕೂಡ ಮಾಡ್ಕೊಂಡಿದ್ರು. ಇವಾಗ ಚಾಯ್ಸ್ 1 ಸೆಲೆಕ್ಟ್ ಮಾಡಿರೋರು ಅಡ್ಮಿಷನ್ನ ಮಾಡ್ಕೊಂಡಿರ್ತೀರಾ. ಮತ್ತೆ ಒಂದು ವೇಳೆ ಸೆಕೆಂಡ್ ಲಿಸ್ಟಲ್ಲೂ ಕೂಡ ನಿಮ್ಗೆ ಇಲ್ಲಿ ಸೆಕೆಂಡ್ ರೌಂಡಲ್ಲೂ ಕೂಡ ಒಂದು ವೇಳೆ ನನ್ನ ಸೀಟ್ ಸಿಕ್ಕಿಲ್ಲ ಅಂತ ಹೇಳೋದಾದ್ರೆ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡಲ್ಲಿ ಖಂಡಿತವಾಗ್ಲೂ ಕೂಡ ನಿಮಗೆ ಸೀಟ್ ಸಿಕ್ಕೇ ಸಿಗುತ್ತೆ. ಸೊ ಇವಾಗ ಚಾಯ್ಸ್ 1 ಸೆಲೆಕ್ಟ್ ಮಾಡ್ಕೊಂಡಿದ್ದೀರಾ ಅಂದ್ರೆ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ಗೆ ಡೈರೆಕ್ಟ್ ಎಂಟ್ರಿ ಅಂತಾನೆ ಹೇಳ್ಬೋದು. ಒಂದು ವೇಳೆ ನೀವು ಚಾಯ್ಸ್ 4 ಸೆಲೆಕ್ಟ್ ಮಾಡ್ಕೊಂಡಿದ್ದೀರಾ ಅಂದ್ರೆ ಮುಂಚೆ ಎಲ್ಲ 2 ಮತ್ತೆ 3 ಇತ್ತು. ಚಾಯ್ಸ್ 1, 2, 3, 4 ಈ ತರ ಇತ್ತು. ಈ ಸತಿ ಏನ್ ಮಾಡಿದ್ದಾರೆ, ತಲೆ ಉಪಯೋಗಿಸಿ ಅವರು 1 and 4 ಇಟ್ಬಿಟ್ಟಿದ್ದಾರೆ. ಇವಾಗ ಬೇಕು ಸೀಟು ಅಂತ ಹೇಳೋದಾದ್ರೆ ಚಾಯ್ಸ್ 1 ಸೆಲೆಕ್ಟ್ ಮಾಡ್ಕೊಳ್ಳಿ, ಅಡ್ಮಿಷನ್ ಪ್ರೊಸೆಸ್ನ ಕಂಪ್ಲೀಟ್ ಮಾಡಿಕೊಂಡು ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ಗೆ ಹೋಗಿ. ಇಲ್ಲ ಅಂದ್ರೆ ಚಾಯ್ಸ್ 4 ಸೆಲೆಕ್ಟ್ ಮಾಡ್ಕೊಂಡು ಎಕ್ಸಿಟ್ ಆಗಬೇಕಾಗುತ್ತೆ. ಅದು ಕೂಡ ನೀವು ಇಲ್ಲಿ ಪೆನಾಲ್ಟಿ ಕಟ್ಟಬೇಕು ಅಂತಲೂ ಕೂಡ ನೀವು ಕಂಪ್ಲೀಟ್ ಆಗಿ ಸೀಟು ಬೇರೆ ಮ್ಯಾನೇಜ್ಮೆಂಟ್ ಸೀಟ್ಗೆ ಹೋಗ್ತೀರಾ ಅಂತ ಹೇಳೋದಾದ್ರೆ ಪೆನಾಲ್ಟಿ ಕಟ್ಬಿಟ್ಟು ನೀವು ಇಲ್ಲಿ ಸೀಟ್ ಕ್ಯಾನ್ಸಲೇಷನ್ ಮಾಡ್ಕೋಬೇಕು ಅಂತ ಹೇಳ್ಬಿಟ್ಟು KE ಕಡೆಯಿಂದ ಅಪ್ಡೇಟ್ ಇತ್ತು. ಇನ್ನು ತುಂಬಾ ಜನ ಏನ್ ಮಾಡಿದ್ರು, ಹುಡುಗಾಟದಲ್ಲಿ ಏನಾಗಲ್ಲ ಬಿಡು ಅಂತ ಹೇಳ್ಬಿಟ್ಟು ಅಡ್ಮಿಷನ್ ಕೂಡ ತುಂಬಾ ಜನ ಮಾಡ್ಕೊಂಡಿಲ್ಲ. ಈ ತರ ಏನಾರ ಮಾಡ್ಕೊಂಡಿದ್ದೀರಾ ಅಂತ ಹೇಳೋದಾದ್ರೆ ಆಟೋಮೆಟಿಕ್ ಆಗಿ ಸೀಟ್ ಕೂಡ ಕ್ಯಾನ್ಸಲ್ ಆಗುತ್ತೆ, ಮತ್ತೆ ಪೆನಾಲ್ಟಿ ಕೂಡ ತುಂಬಾ ಜಾಸ್ತಿ ಇರುತ್ತೆ. ಸೊ ನಾನು ಪ್ರತಿ ಸತಿನೂ ಕೂಡ ಇದೇ ತರಾನೇ ಹೇಳ್ತಿದ್ದೆ. ಇವಾಗ ಸೆಕೆಂಡ್ ರೌಂಡಲ್ಲೇನೋ ನೀವು ಫೀಸ್ ಪೇ ಮಾಡಿಬಿಟ್ಟಿದ್ದೀರಾ, ಬಟ್ ಥರ್ಡ್ ರೌಂಡ್ಗೆ ಅಂದರೆ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡಲ್ಲಿ ನಿಮಗೆ ಏನು ಕಾಲೇಜ್ಗೆ ಹೋಗಲೇಬೇಕು. ಯಾಕಂದರೆ ಮ್ಯಾನೇಜ್ಮೆಂಟ್ ಸೀಟೂ ಕೂಡ ನಿಮ್ಮಲ್ಲಿ ಸೇರ್ಕೊಳ್ಳೋಕ್ಕಾಗಲ್ಲ. ಸೊ ಹಾಗಾಗಿ ಬೇಡ ಕಾಲೇಜು ಅಂತ ಹೇಳಿದ್ರೆ ಪೆನಾಲ್ಟಿ ಜಾಸ್ತಿ ಇರುತ್ತೆ. ನೀವು ಅಟೆಂಡೇ ಆಗಲಿಲ್ಲ ಅಂತ ಹೇಳೋದಾದ್ರೆ ಅಲ್ಲೂ ಕೂಡ ನೀವು ಪೆನಾಲ್ಟಿ ಕಟ್ಟಬೇಕಾಗುತ್ತೆ. ಅದಕ್ಕೆ ಸ್ವಲ್ಪ ಯೋಚನೆ ಮಾಡಿಬಿಟ್ಟು ನೀವು ಸೆಕೆಂಡ್ ರೌಂಡಲ್ಲೇ ಎಕ್ಸಿಟ್ ಆಗಬೇಕಾಗುತ್ತೆ. ಯಾಕಂದರೆ ಏನಕ್ಕಪ್ಪ ಅಂದರೆ ಒಂದು 5,000 ರೂಪಾಯಿ ಅಷ್ಟೇ KEನವ್ರು ಕೇಳೋದು. ಸೊ ಅದು ಡೇಟು ಕೂಡ ಆಗೋಗಿದೆ. ಆಲ್ಮೋಸ್ಟ್ 26 ತನಕನೂ ಕೂಡ ನಿಮ್ಗೆ ಇಲ್ಲಿ ಕೊಟ್ಟರು. 23rd ಇಂದ 24, 25 ತನಕನೂ ಕೊಟ್ಟರು. ಮತ್ತೆ ಅವ್ರು ಕೊಡಲ್ಲ. ಇವಾಗ 29th ಬಂದ್ಬಿಟ್ಟು ನಿಮ್ಗೆ ಇಲ್ಲಿ ರಿಸಲ್ಟ್ ಇದೆ. ಅದಾದ್ಮೇಲೆ ನಿಮ್ಗೆ ಇಲ್ಲಿ ಫೈನಲ್ ರಿಸಲ್ಟ್ ಬಿಡ್ತಾರೆ. ಅದೇ ಫೈನಲ್ ಆಗುತ್ತಾ ಕಾದ್ ನೋಡ್ಬೇಕಾಗುತ್ತೆ. ಸೊ ಎಲ್ಲರಿಗೂ ಕೂಡ ಆಲ್ ದ ಬೆಸ್ಟ್. ಜೈ ಹಿಂದ್.